ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಥರ್ಡ್ ಸೆಮ್ಮಲ್ಲಿ ಇದ್ದೀರಾ, ಸೆಕೆಂಡ್ BSc ನಲ್ಲಿ ಇದ್ದೀರಾ, ಥರ್ಡ್ ಸೆಮ್ಮಲ್ಲಿ ಕೆಮಿಸ್ಟ್ರಿನ ಒನ್ ಆಫ್ ದ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಕೆಮಿಸ್ಟ್ರಿನಲ್ಲಿ 4 ಯೂನಿಟ್ ಇರುತ್ತೆ. ಮೊದಲನೇ ಯೂನಿಟಲ್ಲಿ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಇದೆ. ಕೆಮಿಕಲ್ ಬಾಂಡಿಂಗ್ ಅಂದ ತಕ್ಷಣ ನಿಮಗೆ ಅಯಾನಿಕ್ ಬಾಂಡಿಂಗ್ ಬರುತ್ತೆ, ಕೋವೆಲೆಂಟ್ ಬಾಂಡಿಂಗ್ ಬರುತ್ತೆ, ಅದೇ ಥರ ಮೆಟಾಲಿಕ್ ಬಾಂಡಿಂಗ್ ಬರುತ್ತೆ. ಮೆಟಾಲಿಕ್ ಬಾಂಡ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ 3 ಥಿಯರಿ ಇದೆ. ಅದರಲ್ಲಿ ಸಕ್ಸಸ್ಫುಲ್ಲಾಗಿ ಎಲ್ಲ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡೋ ಥಿಯರಿ ಯಾವುದು ಅಂತಂದರೆ ಬ್ಯಾಂಡ್ ಥಿಯರಿ ಅಂತ ಕರಿತೀವಿ, ಅಥವಾ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಹೇಳ್ತೀವಿ. ಅದನ್ನು ಇವತ್ತು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಈ ಥಿಯರಿ ಪ್ರಕಾರ ವಿ ಕ್ಯಾನ್ ಕ್ಲಾಸಿಫೈ ದಿ ಮೆಟಲ್ಸ್ ಇಂಟು ಕಂಡಕ್ಟರ್ಸ್, ಸೆಮಿ ಕಂಡಕ್ಟರ್ಸ್, ಆಲ್ಸೋ ಇನ್ಸುಲೇಟರ್ಸ್. ಯಾಕೆ ಕೆಲವೊಂದು ಮೆಟಲ್ಸು ಇನ್ಸುಲೇಟರ್ಸ್ ಆಗ್ತವೆ, ಕಂಡಕ್ಟರ್ಸ್ ಆಗ್ತವೆ, ಅಥವಾ ಸೆಮಿ ಕಂಡಕ್ಟರ್ಸ್ ಥರ ಬಿಹೇವ್ ಮಾಡ್ತವೆ. ಸೊ ವಾಟ್ ಈಸ್ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೇನು, ಅದೇ ಥರ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿಯಿಂದ ಹೆಲ್ಪ್ ತಗೊಂಡು ಅದು ವೇಲೆನ್ಸ್ ಬ್ಯಾಂಡ್ ಅಂತ ಹೇಳ್ತು. ಅದೇ ಥರ ಅದೇನು ಹೇಳ್ತು ಅಂದರೆ ಮಾಲಿಕ್ಯುಲರ್ ಆರ್ಡರ್ ಅಂತ ಹೇಳ್ತು. ಅದನ್ನು ಇವತ್ತು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ತಿಳ್ಕೊಳ್ತಾ ಹೋಗೋಣ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕೆಮಿಕಲ್ ಬಾಂಡಿಂಗು ನಿಯರ್ಲಿ ನಿಮಗೆ 13 hours ಚಾಪ್ಟ್ರು, 28ರಿಂದ 30 ಮಾರ್ಕ್ಸ್ ಆ ಚಾಪ್ಟರ್ ಬರ್ತಾ ಹೋಗುತ್ತೆ. ಸೊ ಎಕ್ಸ್ಪ್ಲೈನ್ ದಿ ಮೆಟಾಲಿಕ್ ಬಾಂಡ್ ಯೂಸಿಂಗ್ ದಿ ಬ್ಯಾಂಡ್ ಥಿಯರಿ ಅಂತ ಕೊಡ್ತಾರೆ, ಅಥವಾ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಹೇಳ್ತಾರೆ. ಸೊ ಇದು 4 ಮಾರ್ಕ್ ಕ್ವಶನ್ ನಿಮಗೆ ಕೊಡ್ತಾರೆ. ಸೊ ಮೆಟಾಲಿಕ್ ಬಾಂಡ್ ಅಂದರೆ ಏನು? The metallic bond is an attractive force between the mobile electrons and positive ion binding the metal atoms together. ಸೊ ಮೆಟಾಲಿಕ್ ಬಾಂಡ್ ಅಂದರೆ ಏನು ಅಂದರೆ ಇಟ್ಸ್ ಎ ಬಾಂಡ್ ಬಿಟ್ವೀನ್ 2 ಮೆಟಲ್ಸ್. ಹೇಗಾಗುತ್ತೆ ಅಂದರೆ ಇಟ್ಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಮೊಬೈಲ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಎ ಪಾಸಿಟಿವ್ ಅಯಾನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಮೆಟಲ್ ಕ್ರಿಸ್ಟಲ್. ಮೆಟಲ್ ಕ್ರಿಸ್ಟಲ್ಲಿ ಅಥವಾ ಮೆಟಲ್ ಲ್ಯಾಟಿಸಲ್ಲಿ, ಕ್ರಿಸ್ಟಲ್ ಲ್ಯಾಟಿಸಲ್ಲಿ ಹೇಗಿರುತ್ತಲ್ಲ, ಒಂದು ಮೊಬೈಲ್ ಎಲೆಕ್ಟ್ರಾನ್ ಇರುತ್ತೆ, ಅದು ಇನ್ನೊಂದು ಪಾಸಿಟಿವ್ ಅಯಾನ್ ಇರುತ್ತೆ. ಅವೆರಡರ ಮಧ್ಯೆ ಏನು ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಬ್ಯಾಂಡ್ ಅಂತ, ಮೆಟಾಲಿಕ್ ಬಾಂಡ್ ಅಂತ ಕರಿತೀವಿ. ಅದನ್ನು ಯಾವ ಥರ ಎಕ್ಸ್ಪ್ಲೈನ್ ಮಾಡ್ಬೋದು ಅಂದರೆ ಬೇಸ್ಡ್ ಆನ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಥವಾ ಬ್ಯಾಂಡ್ ಥಿಯರಿ. ನಿಮ್ಗೆ ಆಲ್ರೆಡಿ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂದರೆ ಏನು ಅಂತ ಗೊತ್ತಿರುತ್ತೆ. ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಏನು ಹೇಳುತ್ತೆ ಅಂದರೆ ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗಿ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಆ ಥಿಯರಿಗೆ ನಾವೇನಂತ ಕರಿತೀವಿ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಕರಿತೀವಿ. ಸೊ ಅಟಾಮಿಕ್ ಆರ್ಬಿಟಲ್ಸು ಕಂಬೈನ್ ಆದಾಗ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರುತ್ತೆ. 2 ಥರ ಮಾಲಿಕ್ಯುಲರ್ ಆರ್ಬಿಟಲ್ ಇದೆ. ಒಂದಕ್ಕೆ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕರಿತೀವಿ. ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತಂದರೆ ದೋಸ್ ಆರ್ ದಿ ಆರ್ಬಿಟಲ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಲೆಸರ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್. ಅಂಥದಕ್ಕೆ ಏನಂತ ಕರಿತೀನಿ ನಾನು, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕರಿತೀನಿ. ಇನ್ನೊಂದು ಸೆಟ್ ಇದೆ, ಅದೇನಾಗುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ಹೈಯರ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್. ಅಂಥದಕ್ಕೆ ಏನಂತ ಕರಿತೀನಿ ನಾನು, ಮಾಲಿಕ್ಯುಲರ್ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕರಿತೀನಿ. ಅಂದ್ರೇನು, 2 ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆದಾಗ 2 ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಒಂದಕ್ಕೆ ಎನರ್ಜಿ ಜಾಸ್ತಿ ಇರುತ್ತೆ, ಇನ್ನೊಂದಕ್ಕೆ ಎನರ್ಜಿ ಕಡಿಮೆ ಇರುತ್ತೆ. ಯಾವುದಕ್ಕೆ ಎನರ್ಜಿ ಜಾಸ್ತಿ ಇರುತ್ತಲ್ಲ ಅಂಥದಕ್ಕೆ ಏನಂತ ಕರಿತೀನಿ ನಾನು, ಆ್ಯಂಟಿ ಬಾಂಡಿಂಗ್ ಅಂತ ಕರಿತೀನಿ. ಯಾವುದಕ್ಕೆ ಎನರ್ಜಿ ಕಡಿಮೆ ಇರುತ್ತಲ್ಲ ಅದಕ್ಕೆ ಏನಂತ ಕರಿತೀನಿ, ಬಾಂಡಿಂಗ್ ಅಂತ ಕರಿತೀನಿ. ಸೊ ದಿಸ್ ಹ್ಯಾಪನ್ಸ್ ವಿತ್ ಅ ಸಿಂಪಲ್ ಮಾಲಿಕ್ಯೂಲ್ ಇದ್ದರೆ, ಆ ಥರ ಸಿಂಪಲ್ ಆಟಮ್ಸ್ ಇದ್ದರೆ ಆಗುತ್ತೆ. ಆದರೆ ನೀವು ಇದನ್ನು ತೊಗೊಂಡ್ರೆ, ಮೆಟಲ್ಸ್ನ ತೊಗೊಂಡ್ರೆ, ಅಲ್ಲೇನಾಗ್ತಾ ಇದೆ ಅಂದರೆ ಸೇಮ್ ಟೈಪ್ ಇರುವಂಥ ಆಟಮ್ಸು ಎಷ್ಟೊಂದು ಕಂಬೈನ್ ಆಗಿದೆ. ಸೊ ಎಷ್ಟೊಂದು ಕಂಬೈನ್ ಆದಾಗ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಎನರ್ಜಿ ಆ್ಯಂಡ್ ದೇ ಕಮ್ ವೆರಿ ಕ್ಲೋಸ್ ಟು ಈಚ್ ಅದರ್ ಆ್ಯಂಡ್ ದೇ ಆಲ್ಸೋ ಗೋಯಿಂಗ್ ಟು ಫಾರ್ಮ್ ದಿ ಅಟಾಮಿಕ್ ಆರ್ಬಿಟಲ್ಸ್ ಹ್ಯಾವಿಂಗ್ ಹೈಯರ್ ಎನರ್ಜಿ, ಹ್ಯಾವಿಂಗ್ ಲೋಯರ್ ಎನರ್ಜಿ. ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ, ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ದಟ್ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸ್. ಅವು ಬಂದರೆ ದೇ ಗೋಯಿಂಗ್ ಟು ಸ್ಪೇಸ್ ಬಿಟ್ವೀನ್ ದಿ ವೇರಿಯಸ್ ಎನರ್ಜಿ ಆರ್ಬಿಟಲ್ ಬಿಕಮ್ಸ್ ವೆರಿ ಲೆಸ್ ಆ್ಯಂಡ್ ದೋಸ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಆರ್ ವೆರಿ ಕ್ಲೋಸ್ ಟು ಒನ್ ಅನದರ್ ಆ್ಯಂಡ್ ಫಾರ್ಮ್ಸ್ ಎ ಎನರ್ಜಿ ಬ್ಯಾಂಡ್. ಏನಾಗ್ತಾ ಇದೆ, ಈಗ ಒಂದೇ ಒಂದು ಮೆಟಲ್ ತೊಗೊಂಡೆ ಅಂತ ಇಟ್ಕೊಳ್ಳೋಣ, ಸೋಡಿಯಂ ಮೆಟಲ್ ತೊಗೊಂಡೆ ಅಂತ ಇಟ್ಕೊಳ್ಳೋಣ. ಒಂದೇ ಒಂದು ಆಟಮ್ ತೊಗೊಂಡೆ ಅಂದರೆ ಒಂದು ಆಟಮ್ನ ತೊಗೊಂಡ್ರೆ ಇನ್ನೊಂದು ಆಟಮ್ ಜೊತೆ ಕಂಬೈನ್ ಆದಾಗ ಒಂದು ಮಾಲಿಕ್ಯುಲರ್ ಆರ್ಬಿಟಲ್ ಹ್ಯಾವಿಂಗ್ ಹೈಯರ್ ಎನರ್ಜಿ, ಅನದರ್ ಮಾಲಿಕ್ಯುಲರ್ ಆರ್ಬಿಟಲ್ ಹ್ಯಾವಿಂಗ್ ಲೋಯರ್ ಎನರ್ಜಿ ಬಂತು. ಆದರೆ ನಾನು ಸೋಡಿಯಮ್ದು ಆಟಮ್ಸ್ 1000 ಆಟಮ್ಸ್ನ ತೊಗೊಂಡ್ರೆ ದೇ ವಿಲ್ ಕಮ್ ವೆರಿ ಕ್ಲೋಸ್ ಟು ಈಚ್ ಅದರ್ ಬಿಕಾಸ್ ಆ ಎನರ್ಜಿ ತುಂಬ ಕಡಿಮೆ ಇರುತ್ತೆ, ಎನರ್ಜಿ ಲೆವೆಲ್ ತುಂಬ ಕಡಿಮೆ ಇರುತ್ತೆ. ದೇ ಕಮ್ ವೆರಿ ಕ್ಲೋಸ್ ಟು ಈಚ್ ಅದರ್ ಆ್ಯಂಡ್ ದೇ ಗೋಯಿಂಗ್ ಟು ಫಾರ್ಮ್ ಇನ್ ದಿ ಫಾರ್ಮ್ ಆಫ್ ಎ ಬ್ಯಾಂಡ್. ಅಂದ್ರೇನು, ಒಂದೊಂದು ಸಿಂಗಲ್ ಆಗಿರಲ್ಲ, ಅವು ಏನಾಗುತ್ತೆ ಎಷ್ಟೊಂದು ಸೇರಿಕೊಂಡು ಒಂದು ಬ್ಯಾಂಡ್ ಥರ ಬರುತ್ತೆ.
So each molecular orbital can accommodate maximum 2 electrons as per the molecular orbital theory. So these electrons found in molecular orbital are those energies are called as permitted bonds or bullion zones ಅಂತ ಕರಿತೀವಿ. ಅಂದರೆ ಏನಾಗ್ತಿದೆ, ಎರಡು ಈಗ ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆದಾಗ ಎರಡು ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಒಂದು ಮಾಲಿಕ್ಯುಲರ್ ಆರ್ಬಿಟಲ್ಗೆ ಕಡಿಮೆ ಎನರ್ಜಿ ಇರುತ್ತೆ, ಇನ್ನೊಂದು ಮಾಲಿಕ್ಯುಲರ್ ಆರ್ಬಿಟಲ್ಗೆ ಜಾಸ್ತಿ ಎನರ್ಜಿ ಇರುತ್ತೆ. ಕಡಿಮೆ ಇರೋದಕ್ಕೆ ಏನಂತ ಕರಿತಾ ಇದ್ದಾರೆ ಅವರು ಅಂದರೆ ಪರ್ಮಿಟೆಡ್ ಬಾಂಡ್ಸ್ ಅಥವಾ ಬುಲಿಯನ್ ಝೋನ್ಸ್ ಅಂತ ಕರೀತಾರೆ, ಅಥವಾ ಎನರ್ಜಿ ಬ್ಯಾಂಡ್ ಅಂತ ಕರೀತಾರೆ, ಅಥವಾ ಅದನ್ನು ವೇಲೆನ್ಸ್ ಬ್ಯಾಂಡ್ ಅಂತ ಕರೀತಾರೆ, BAND ಬ್ಯಾಂಡ್ ಅಂತ ಕರೀತಾರೆ. ದ ಬ್ಯಾಂಡ್ ಇನ್ ವಿಚ್ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್, ದೋಸ್ ಆರ್ ಕಾಲ್ಡ್ ಆಸ್ ವೇಲೆನ್ಸ್ ಬ್ಯಾಂಡ್. ಸೊ ದೇ ವಿಲ್ ಬಿ ನಾಟ್ ಇನ್ ಎ ಫಾರ್ಮ್ ಆಫ್ ಎ ಆರ್ಬಿಟಲ್ ಥರ ಇಲ್ಲ, ದೇ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ಎ ಬ್ಯಾಂಡ್. ಒಂದಕ್ಕೆ ಎನರ್ಜಿ ಜಾಸ್ತಿ ಇರುತ್ತೆ, ಇನ್ನೊಂದಕ್ಕೆ ಎನರ್ಜಿ ಕಡಿಮೆ ಇರುತ್ತೆ. ಸೊ ಯಾವುದು ವೇಲೆನ್ಸ್ ಬಾಂಡಲ್ಲಿ ಏನಾಗುತ್ತೆ, ಎನರ್ಜಿ ಕಡಿಮೆ ಇರುತ್ತೆ, ಅದು ಪಾರ್ಷಿಯಲಿ ಅಥವಾ ಕಂಪ್ಲೀಟ್ಲಿ ಫಿಲ್ಡ್ ಆಗಿರ್ಬೋದು. ಆ್ಯಂಟಿಬಾಂಡಿಂಗ್ ಆರ್ಬಿಟಲಲ್ಲಿ ಏನಾಗಿರುತ್ತೆ ಅಂದರೆ ಯಾವಾಗೂ ಎಂಟಿ ಆಗಿರುತ್ತೆ. ಆ್ಯಕ್ಚುಲಿ ಹಾಗಿರೋಕ್ಕೆ ಸಾಧ್ಯ ಇಲ್ಲ. ವಿ ಆರ್ ಕನ್ಸಿಡರಿಂಗ್ ಅಟ್ ಅಬ್ಸಲ್ಯೂಟ್ 0 ಡಿಗ್ರಿನಲ್ಲಿ ಅಲ್ಲಿ ಏನಿದೆಯಲ್ಲ, ಮೇಲ್ಗಡೆ ಏನಿದೆಯಲ್ಲ ಅಲ್ಲಿ ಏನಾಗ್ತಾ ಇದೆ, ಕಡಿಮೆ ಇದೆ ಅಂತ ಹೇಳ್ತೀವಿ. So in order to avoid the confusion between the covalent bond and metallic bond, covalent bonding ಅಲ್ಲಿ ಅಂದರೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಹೇಳ್ತೀವಿ. ಅದೇ ಕೇಸ್ನ ಮೆಟಲ್ಸ್ನ ತೊಗೊಂಡ್ರೆ ಮೆಟಲ್ಸಲ್ಲಿ ನಾವೇನಂತ ಕರಿತೀವಿ, ವೇಲೆನ್ಸ್ ಬ್ಯಾಂಡ್ ಅಂತ ಕರಿತೀವಿ. ಯಾವುದಕ್ಕೆ, ಬಾಂಡಿಂಗ್ಗೆ ಲೋಯರ್ ಎನರ್ಜಿ ಇರೋದಕ್ಕೆ ವೇಲೆನ್ಸ್ ಬ್ಯಾಂಡ್ ಅಂತ ಕರೀತಾರೆ, ಹೈಯರ್ ಎನರ್ಜಿ ಇರೋದಕ್ಕೆ ಕಂಡಕ್ಟೆನ್ಸ್ ಬ್ಯಾಂಡ್ ಅಂತ ಕರೀತಾರೆ. ಇಟ್ ದೇ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ಎ ಬ್ಯಾಂಡ್. ಅದು ಅಲ್ಲಿ ಇರುತ್ತೆ. ಸೊ ಇಲ್ಲಿ ಚಿತ್ರದಲ್ಲಿ ತೋರಿಸ್ದಂಗೆ ಏನಾಗ್ತಾ ಇದೆ, ಎನರ್ಜಿ ಹೈಯರ್ ಎನರ್ಜಿನಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಕೊಟ್ಟಿದ್ದೀನಿ, ವೇಲೆನ್ಸ್ ಬ್ಯಾಂಡ್ ಇದೆ, ಒಂದು ಆರೋ ಮಾರ್ಕ್ ಹಾಕಿ ತೋರಿಸಿದ್ದೀನಿ, ಒಂದು ಸರ್ಕಲ್ ಒಂದು ಮಾರ್ಕ್ ಹಾಕಿ ತೋರಿಸಿದ್ದೀನಿ ನೋಡ್ಕೊಳ್ಳಿ. ಗ್ರೇ ಕಲರ್ ಇರುವಂಥದ್ದು ಅದು 1s ಆಗಿದೆ, 2s ಆಗಿದೆ, 2p, ಹಾಗೆ ಆರ್ಬಿಟಲ್ಸು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಎಲ್ಲ 1sಗಳೆಲ್ಲ ಸೇರ್ಕೊಂಡು ಏನಾಗಿದೆ ನನಗೆ, ದಿ ಫಾರ್ಮ್ ಆಫ್ ಎ ಬ್ಯಾಂಡ್. 2s ಅದೇ ಥರ ಇದೆ, 3s ಅದೇ ಥರ ಇದೆ. ಅದು ಮೇಲ್ಗಡೆ ಏನಿದೆಯಲ್ಲ ಅದು ಸಿಂಗಲ್ ಆಗಿದೆ, ಅದೆಲ್ಲ ಕಂಪ್ಲೀಟ್ಲಿ ಫಿಲ್ಡ್ ಆಗಿಲ್ಲ, ಖಾಲಿ ಆಗಿದೆ. ಸೊ ಅದಕ್ಕೆ ಏನಂತ ಕರಿತೀನಿ ನಾನು, ಕಂಡಕ್ಷನ್ ಬ್ಯಾಂಡ್ ಅಂತ ಕರಿತೀನಿ. ಯಾವುದು ಫಿಲ್ಡ್ ಆಗಿದೆಯಲ್ಲ ಅದಕ್ಕೆ ಏನಂತ ಕರಿತೀನಿ, ವೇಲೆನ್ಸ್ ಬ್ಯಾಂಡ್ ಅಂತ ಕರಿತೀನಿ. ವೇಲೆನ್ಸ್ ಬ್ಯಾಂಡ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಲೋಯರ್ ಎನರ್ಜಿ, ವೇರ್ ಆಸ್ ದ ಕಂಡಕ್ಷನ್ ಬ್ಯಾಂಡ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಮ್ಯಾಕ್ಸಿಮಮ್ ಎನರ್ಜಿ. ಅವೆರಡರ ಮಧ್ಯೆ ಎನರ್ಜಿ ಗ್ಯಾಪ್ ಇರುತ್ತೆ. ಯಾವುದ್ರ ಮಧ್ಯೆ, ಕಂಡಕ್ಷನ್ ಬ್ಯಾಂಡ್ ಮತ್ತು ವೇಲೆನ್ಸ್ ಬ್ಯಾಂಡ್ ಮಧ್ಯದಲ್ಲಿ ಎನರ್ಜಿ ಗ್ಯಾಪ್ ಇರುತ್ತೆ. ದ್ಯಾಟ್ ವಿಲ್ ಡಿಸೈಡ್ ವೆದರ್ ಯುವರ್ ಮಾಲಿಕ್ಯೂಲ್ ವಿಲ್ ಬಿ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಆರ್ ಸೆಮಿ ಕಂಡಕ್ಟರ್ಸ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಮಧ್ಯೆ ಇರೋ ಗ್ಯಾಪ್ ಝೋನ್ಗೆ ಏನಂತ ಕರೀತಾರೆ, ಫರ್ಬಿಡನ್ ಝೋನ್ ಅಂತ ಕರೀತಾರೆ. ನೀವು ಮಾಲಿಕ್ಯೂಲು ಆ ಫರ್ಬಿಡನ್ ಝೋನ್ ಜಂಪ್ ಮಾಡಿಕೊಂಡು ಕಂಡಕ್ಷನ್ ಬ್ಯಾಂಡ್ ಹೋಯ್ತು ಅಂದರೆ ಅವಾಗ ಅದನ್ನ ಕಂಡಕ್ಟೆನ್ಸ್ ಅಂತ ಕರಿತೀವಿ. ಹೋಗಲಿಲ್ಲ ಅಂತಂದರೆ ಇನ್ಸುಲೇಟರ್ಸ್ ಅಂತ ಕರಿತೀವಿ. ಓನ್ಲಿ ಅಟ್ ಹೈಯರ್ ಟೆಂಪರೇಚರ್ ಆಗ್ತಾ ಇದ್ರೆ ಅಂಥದ್ರಂತ ಕರಿತೀವಿ ಸೆಮಿ ಕಂಡಕ್ಟರ್ಸ್ ಅಂತ ಕರಿತೀವಿ. ಸೊ ಬೇಸ್ಡ್ ಆನ್ ದಿ ಎನರ್ಜಿ ಗ್ಯಾಪ್ ಬಿಟ್ವೀನ್ ದಿ ವೇಲೆನ್ಸ್ ಬಾಂಡ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್ ವಿಲ್ ಡಿಸೈಡ್ ವೆದರ್ ಯುವರ್ ಮೆಟಲ್ ಇಸ್ ಕಂಡಕ್ಟರ್, ಇನ್ಸುಲೇಟರ್ ಆರ್ ಸೆಮಿ ಕಂಡಕ್ಟರ್. ಇಲ್ಲಿ ಕಂಡಕ್ಟರ್ಸಲ್ಲಿ ನೋಡಿ, ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ಏನಿದೆಯಲ್ಲ ಅವೆರಡು ಮಧ್ಯೆ ಎನರ್ಜಿ ಗ್ಯಾಪು ತುಂಬ ಕಡಿಮೆ ಇದೆ. ಯಾವುದು ಗ್ರೇ ಕಲರ್ ಇದೆಯಲ್ಲ ಅದು ಕಂಡಕ್ಷನ್ ಬ್ಯಾಂಡು, ಎಂಟಿ ಇರುತ್ತದು, ಹೈಯರ್ ಎನರ್ಜಿ ಇರುತ್ತೆ. ಕೆಳಗಡೆ ಯಾವುದು ಬ್ರೌನಿಷ್ ಕಲರ್ ಬಂದಿದ್ದೆನಲ್ಲ ಅದು ವೇಲೆನ್ಸ್ ಬ್ಯಾಂಡು, ಎನರ್ಜಿ ಕಡಿಮೆ ಇರುತ್ತೆ, ಪಾರ್ಷಲಿ ಅದು ಕಂಪ್ಲೀಟ್ಲಿ ಫೀಲ್ಡ್ ಆಗಿರುತ್ತೆ. ಅವೆರಡರ ಮಧ್ಯೆ ಇರೋ ಗ್ಯಾಪ್ ತುಂಬ ಕಡಿಮೆ ಇದೆ. ಅದರಲ್ಲಿ ಕಂಡಕ್ಟರ್ಸಲ್ಲಿ ದೇರ್ ಬೈ ಈಸಿಲಿ ದ ಎಲೆಕ್ಟ್ರಾನ್ಸ್ ಕ್ಯಾನ್ ಮೂವ್ ಫ್ರಮ್ ಒನ್ ಝೋನ್ ಟು ಅನದರ್ ಝೋನ್. ಆ ಫರ್ಬಿಡನ್ ಝೋನ್ ಏನಿದೆಯಲ್ಲ ಅದು ತುಂಬ ಕಡಿಮೆ ಇದೆ, ಹಾಗಾಗಿ ಎಲೆಕ್ಟ್ರಾನ್ಸ್ ಈಸಿಯಾಗಿ ಮೂವ್ ಆಗುತ್ತೆ. ಈವನ್ ಅಟ್ ಹೈಯರ್ ಟೆಂಪರೇಚರ್ ಬೇಗ ಮೊಬಿಲಿಟಿ ಜಾಸ್ತಿ ಆಗುತ್ತೆ. ಇನ್ಸುಲೇಟರ್ಸ್ನ ತಗೊಳ್ಳಿ, ಕಂಡಕ್ಷನ್ ಬ್ಯಾಂಡ್ ಮತ್ತು ವೇಲೆನ್ಸ್ ಬ್ಯಾಂಡಲ್ಲಿ ನೋಡಿ ಅವೆರಡರ ಮಧ್ಯೆ ಎನರ್ಜಿ ಗ್ಯಾಪ್ ತುಂಬ ಜಾಸ್ತಿ ಇದೆ. ಆ ಫರ್ಬಿಡನ್ ಝೋನ್ಗೆ ಈವನ್ ಅಟ್ ಹೈಯರ್ ಟೆಂಪರೇಚರ್ ಎಲೆಕ್ಟ್ರಾನ್ಸ್ ಕೆನಾಟ್ ಅಕ್ವೈರ್ ದಟ್ ಎನರ್ಜಿ ಟು ಕ್ರಾಸ್ ದಟ್ ಫರ್ಬಿಡನ್ ಝೋನ್ ಟು ಅಚೀವ್ ದಿ ಕಂಡಕ್ಟೆನ್ಸ್ ಬ್ಯಾಂಡ್. ಹಂಗಾಗಿ ಅಂಥದ್ದು ನಾವೇನಂತ ಕರಿತೀವಿ, ಇನ್ಸುಲೇಟರ್ಸ್ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಕೇಸ್ ಇದೆ, ಅಂಥದಕ್ಕೆ ಏನಂತ ಕರಿತೀವಿ ನಾವು, ಸೆಮಿ ಕಂಡಕ್ಟರ್ಸ್ ಅಂತ ಕರೀತಾರೆ. ಅವಾಗ ಏನು ಅಂದರೆ ದೇರ್ ಕಂಡಕ್ಟೆನ್ಸ್ ಆರ್ ಇನ್ ಬಿಟ್ವೀನ್, ದ ಎನರ್ಜಿ ಗ್ಯಾಪ್ ಬಿಟ್ವೀನ್ ದಿ ಕಂಡಕ್ಟೆನ್ಸ್ ಬ್ಯಾಂಡ್ ಆ್ಯಂಡ್ ವೇಲೆನ್ಸ್ ಬ್ಯಾಂಡ್ ಇಸ್ ಇನ್ ಬಿಟ್ವೀನ್ ಟು ದಟ್ ಆಫ್ ಇನ್ಸುಲೇಟರ್ಸ್ ಆ್ಯಂಡ್ ಕಂಡಕ್ಟರ್ಸ್. ಅಗೇನ್ ದೀಸ್ ಸೆಮಿ ಕಂಡಕ್ಟರ್ ಜರ್ಮೇನಿಯಮ್, ಸಿಲಿಕಾನ್ ಇರುತ್ತೆ. ಎಕ್ಸಾಂಪಲ್, ಆಟ್ ಎ ಲೋಯರ್ ಟೆಂಪರೇಚರ್ they cannot jump from one energy, they cannot jump that forbidden zone. Only at a higher temperature they can act as a conductors. ಅಂತದಕ್ಕೆ ಏನಂತ ಕರಿತೀವಿ ನಾವು, ಸೆಮಿ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಬ್ಯಾಂಡ್ ಥಿಯರಿ ಟ್ರೈ ಟು ಎಕ್ಸ್ಪ್ಲೈನ್ ದ ಮೆಟಾಲಿಕ್ ಬಾಂಡ್ ಫಾರ್ಮೇಷನ್ ಹೆಂಗಾಗುತ್ತೆ. ಸೊ ಯಾವುದನ್ನ ಮೆಟಲ್ಸ್ ಅಂತ ಕರಿಬೇಕು, ಯಾವುದನ್ನ ಕಂಡಕ್ಟರ್ಸ್ ಅಂತ ಕರಿಬೇಕು, ಯಾವುದನ್ನ ಇನ್ಸುಲೇಟರ್ಸ್ ಅಂತ ಕಂಡುಹಿಡಿಬೇಕು ಅನ್ನೋದನ್ನ ಇದು ಹೇಳ್ತಾ ಹೋಗುತ್ತೆ. ದಿಸ್ ಥಿಯರಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಬ್ಯಾಂಡ್ ಥಿಯರಿ. ಇಟ್ ಈಸ್ ಬೇಸ್ಡ್ ಆನ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ಇದು 4 ಮಾರ್ಕ್ ಕ್ವಶನ್ ಕೇಳ್ತಾರೆ. ಎಕ್ಸ್ಪ್ಲೈನ್ ದಿ ಮಾಲಿಕ್ಯುಲರ್ orbital theory or explain the metallic bond using the molecular orbital theory or band theory. Popularly it is called as band theory, not the molecular orbital theory, in order to avoid the confusion between the covalent bond and metallic bond. Thank you.